ಅಶ್ಲೀಲತೆಗಾಗಿ ಅತಿ ಹೆಚ್ಚು ಉಪಯೋಗಿಸಲ್ಪಡುವ ಒಂದು ವಸ್ತು ಆಗಿದೆ ಮೊಬೈಲ್ ಎಂಬ ವಸ್ತು. ಗೀಬತ್ ಎಂಬುದು ಕೂಡ ಸಾರ್ವತ್ರಿಕವಾಯಿತು. ವಲಾ ಯುಹಿಬ್ಬು ಅಹದುಕುಂ ಅನ್ ಯಅಕುಲ ಲಹ್ಮ ಅಖೀಹಿ ಮೈತಾ. ಕುರಾನ್ ಕೇಳುತ್ತದೆ, ಎಷ್ಟು ಮಾತ್ರ ಕೆಟ್ಟ ಕೆಲಸ ಮಾಡುವವರು ನೀವು, ನಿಮ್ಮ ಸಹೋದರನ ಮೃತ ಶರೀರವನ್ನು ನೀವು ತಿನ್ನಲು ಇಷ್ಟಪಡುವಿರಾ? ಅಲ್ಲಾಹನ ಕುರಾನ್ ಕೇಳುತ್ತದೆ. ಒಮ್ಮೆ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೊತೆ ಇಬ್ಬರು ಸಹಾಬಿಗಳು ನಡೆದುಕೊಂಡು ಹೋಗುತ್ತಿದ್ದಾರೆ. ಅಲ್ಲಾಹನ ಪ್ರವಾದಿ ಎದುರಿನಿಂದ ಮತ್ತವರ ಹಿಂದಿನಿಂದ ಇಬ್ಬರು ಸಹಾಬಿಗಳು ನಡೆದು ಹೋಗುವಾಗ ಒಂದು ಕಡೆ ಮಾಯಿಜ್ ಎಂಬ ವ್ಯಕ್ತಿಯ ಕಬರು ಸಿಕ್ಕಿತು. ಮಾಯಿಜ್ ಎಂಬ ವ್ಯಕ್ತಿಯ ಕಬರು ಸಿಕ್ಕಿತು. ಮಾಯಿಜ್ ಎಂಬ ವ್ಯಕ್ತಿಯ ಕಬರ್ನ ಬಳಿ ಹಾದು ಹೋಗುವಾಗ ಆ ಇಬ್ಬರು ಸಹಾಬಿಗಳು ಮಾಯಿಜರ ಬಗ್ಗೆ ಮಾತಾಡಿದರು. ಮಾಯಿಜ್ ಒಂದು ವ್ಯಭಿಚಾರ ಮಾಡಿ ಆ ವ್ಯಭಿಚಾರದ ಕಾರಣಕ್ಕಾಗಿ ಮಾಯಿಜರನ್ನು ನಾಯಿಗೆ ಕಲ್ಲು ಹೊಡೆಯುವಂತೆ ಕಲ್ಲು ಹೊಡೆದು ಸಾಯಿಸಲಾಗಿತ್ತು ಎಂದು ಮಾಯಿಜರ ಕಬರ್ನ ಬಳಿ ಹಾದು ಹೋಗುವಾಗ ಆ ಇಬ್ಬರು ಸಹಾಬಿಗಳು ಪರಸ್ಪರ ಮಾತಾಡಿಕೊಂಡರು. ಅಲ್ಲಾಹನ ಪ್ರವಾದಿ ಅವರಿಗೆ ಯಾವ ಉತ್ತರವನ್ನು ಕೊಡಲಿಲ್ಲ, ಮೌನವಾದರು ಅಲ್ಲಾಹನ ಪ್ರವಾದಿ. ಮುಂದುವರಿದು ಮತ್ತು ಅವರ ಪ್ರಯಾಣ ಮುಂದುವರಿದಾಗ ಒಂದು ಕಡೆಯಲ್ಲಿದೆ ಒಂದು ಕತ್ತೆಯ ಸತ್ತು ಹೋದ ಕತ್ತೆಯ ಒಂದು ಶರೀರ, ವಾಸನೆ ಬೀರುತ್ತಿರುವ, ದುರ್ಗಂಧ ಬೀರುತ್ತಿರುವ, ಕೊಳೆತು ಹೋದ ಒಂದು ಕತ್ತೆಯ ಶರೀರ ಇದೆ ಒಂದು ಕಡೆ. ಅಲ್ಲಾಹನ ಪ್ರವಾದಿ ಈ ಸಹಾಬಿಗಳೊಂದಿಗೆ ಹೇಳಿದರು, ಕುಲಾ ಮಿನ್ಹಾ, ಇದನ್ನು ತಿಂದು ಬಿಡಿ ಸಹಾಬಿಗಳೇ. ಕೊಳೆತು ದುರ್ಗಂಧ ಬೀರುತ್ತಿರುವ ಆ ಕತ್ತೆಯ ಶರೀರವನ್ನು ತೋರಿಸಿ ಅಲ್ಲಾಹನ ಪ್ರವಾದಿ ತನ್ನ ಸಹಾಬಿಗಳೊಂದಿಗೆ ಹೇಳಿದರು, ಕುಲಾ ಮಿನ್ಹಾ, ತಿನ್ನಿ ಅವುಗಳನ್ನು, ತಿನ್ನಿ ಆ ದುರ್ಗಂಧ ಬೀರುತ್ತಿರುವ ಶವವನ್ನು. ಸಹಾಬಿಗಳಿಗೆ ಆಶ್ಚರ್ಯ ಆಯಿತು, ಏನು ಹೇಳುತ್ತಿದ್ದಾರೆ ಅಲ್ಲಾಹನ ಪ್ರವಾದಿ? ಕೊಳೆತು ಹೋಗಿ ದುರ್ಗಂಧ ಬೀರುತ್ತಿರುವ ಶವದ ಮಾಂಸ ತಿನ್ನಲು ಅಲ್ಲಾಹನ ಪ್ರವಾದಿ ಹೇಳುತ್ತಿದ್ದಾರೆಯೇ? ಪ್ರಶ್ನಾರ್ಥಕವಾಗಿ ಅಲ್ಲಾಹನ ಪ್ರವಾದಿಯ ಮುಖವನ್ನು ನೋಡಿದಾಗ ಅಲ್ಲಾಹನ ಪ್ರವಾದಿ ಹೇಳಿದರು, ಸಹಾಬಿಗಳೇ, ನೀವಾಗ ಹೇಳಿದ ಮಾತಿಲ್ಲ ಇದೆಯಲ್ಲ ಮಾಯಿಜರ ಬಗ್ಗೆ, ಆ ಮಾಯಿಜರ ಬಗ್ಗೆ ನೀವು ಹೇಳಿದ ಮಾತು ಇದಕ್ಕಿಂತ ಭೀಕರವಾದುದು ಎಂದು ಹೇಳಿದರು. ಮಾಂಸ ತಿನ್ನುವುದು ಹಸಿ ಮಾಂಸ ತಿನ್ನುವುದಕ್ಕೆ ಸಮಾನ ಎಂದು ಅಲ್ಲಾಹನ ಪ್ರವಾದಿ ಕಲಿಸಿಕೊಟ್ಟು ತನ್ನ ಸಹಾಬಿಗಳನ್ನು ತಿದ್ದಿದರು. ನಿಜವಾಗಿ ನಮಗೆ ಪರದೂಷಣೆಯ ಮಹತ್ವ ಏನು ಎಂಬುದನ್ನು ನಾವು ಅರ್ಥ ಮಾಡುವುದಿಲ್ಲ. ಬಹಳ ಸರಳವಾಗಿ, ಅತ್ಯಂತ ಸುಲಭವಾಗಿ ನಾವು ಜನರ ಬಗ್ಗೆ ಆರೋಪ ಮಾಡಿಬಿಡುತ್ತೇವೆ, ಜನರ ಬಗ್ಗೆ ನಾವು ಅಪಪ್ರಚಾರ ಮಾಡಿಬಿಡುತ್ತೇವೆ, ಜನರ ಬಗ್ಗೆ ಪರದೂಷಣೆ ಮಾಡಿಬಿಡುತ್ತೇವೆ. ನಿಮ್ಮ ಎಲ್ಲ ಕರ್ಮಗಳು, ಅಲ್ಲಾಹನ ಪ್ರವಾದಿ ಹೇಳಿದ್ದು, ನಾಳೆ ಪರಲೋಕದಲ್ಲಿ ಮುಫ್ಲಿಸ್ ಆಗಿ ಬರುವಂತಹ ವ್ಯಕ್ತಿಗಳು. ಮುಫ್ಲಿಸ್ ಯಾರು ಎಂಬ ಪ್ರಶ್ನೆ. ಎಲ್ಲವೂ ಇದ್ದು, ಒಂದು ಕಾಲದಲ್ಲಿ ಎಲ್ಲವೂ ಇತ್ತು, ಬಸ್ ಇತ್ತು, ಬಿಲ್ಡಿಂಗ್ ಇತ್ತು, ಫ್ಯಾಕ್ಟರಿ ಇತ್ತು, ಇವೆಲ್ಲವೂ ಮಾರಾಟ ಮಾಡಿ ಲಾಸರ ಮೇಲೆ ಲಾಸ್ ಆದ ವ್ಯಕ್ತಿಯನ್ನು ದಿವಾಳಿ ಎಂದು ಹೇಳಲಾಗುತ್ತದೆ. ಅಲ್ಲಾಹನ ಪ್ರವಾದಿಯ ಪ್ರಶ್ನೆ, ಮನೆಯಲ್ಲಿ ಮುಫ್ಲಿಸ್, ಸಹಾಬಿಗಳೇ ಮುಫ್ಲಿಸ್ಗಳೆಂದರೆ ಯಾರು? ಸಹಾಬಿಗಳು ಎದುರು ಯಾರ ಕೈಯಲ್ಲಿ ಸಂಪತ್ತಿಲ್ಲವೋ, ಯಾರ ಕೈಯಲ್ಲಿ ದುಡ್ಡಿಲ್ಲವೋ ಅವನೇ ಮುಫ್ಲಿಸ್. ಅಲ್ಲಾಹನ ಪ್ರವಾದಿ ಹೇಳಿದರು, ಅಲ್ಲ ಸಹಾಬಿಗಳೇ, ನಾಳೆ ಪರಲೋಕಕ್ಕೆ ಬರುತ್ತಾರೆ ಒಂದು ವರ್ಗ, ಬಿಸಲಾತಿನ್ ವ ಸಿಯಾಮಿನ್ ವ ಝಕಾತಿನ್, ಅವರ ಕೈಯಲ್ಲಿ ಧಾರಾಳ ನಮಾಜ್ಗಳಿವೆ, ಧಾರಾಳ ಉಪವಾಸವಿದೆ, ಧಾರಾಳ ಇಬಾದತ್ತುಗಳಿವೆ, ಧಾರಾಳ ಝಕಾತ್ ಕೊಟ್ಟವರು. ಆದರೆ ಅವರು ಬರುವಾಗ ಕೆಲವರನ್ನು ಅವರು ಜಗತ್ತಿನಲ್ಲಿ ಅಪಮಾನಿಸಿದವರು, ಕೆಲವರ ರಕ್ತ ಹರಿಸಿದವರು, ಕೆಲವರ ಪರದೂಷಣೆ ಮಾಡಿದವರು, ಕೆಲವರನ್ನು ತಮಾಷೆ ಮಾಡಿದವರು, ಹೀಗೆ ಬೇರೆ ಬೇರೆ ಹಕ್ಕುಗಳೊಂದಿಗೆ ಪರಲೋಕಕ್ಕೆ ಬರುತ್ತಾರೆ. ಅಲ್ಲಾಹನ ವಿಚಾರಣೆಯ ಮೈದಾನದಲ್ಲಿ ಅವನ ವಿಚಾರಣೆ ನಡೆಯುವ ಸಂದರ್ಭ, ಈ ಯಾರೆಲ್ಲ ಹಕ್ಕುಗಳವನ ಮೇಲಿದೆಯೋ ಅವರೆಲ್ಲರೂ ಅಲ್ಲಿ ಹಾಜರಾಗುತ್ತಾರೆ. ಅಲ್ಲಾಹನೇ, ಈ ವ್ಯಕ್ತಿಯ ಮೇಲೆ ನಮ್ಮನ್ನು ನರಕಕ್ಕೆ ಅಟ್ಟಿಬಿಡಲಾಗುವುದು ಎಂದು ಅಲ್ಲಾಹನ ಪ್ರವಾದಿ ಕಲಿಸಿದಂತಹ ಹದೀಸದು. ನಾವೆಷ್ಟು ಸಂದರ್ಭ ಕೇಳಿದ್ದರೂ ಜನರ ಪರದೋಷಣೆಯಿಂದ ಮುಕ್ತವಾಗಲು, ಅಪಪ್ರಚಾರಗಳಿಂದ ಮುಕ್ತವಾಗಲು, ಪರಿಹಾಸ್ಯಗಳಿಂದ ಮುಕ್ತವಾಗಲು ನಮಗೆ ಸಾಧ್ಯವಾಗುತ್ತಿದೆಯೇ ಸಹೋದರರೇ? ಸಾಧ್ಯವಾಗಬೇಕು. ಅದಿಲ್ಲ ಎಂದರೆ ನಮ್ಮ ಈ ಒಳಿತುಗಳು ನಿಷ್ಫಲವಾಗಿ ಹೋಗಬಹುದು ಎಂಬ ಆ ಆಂತರಿಕ ಪ್ರಜ್ಞೆ ಅದು ನಮ್ಮಲ್ಲಿರಬೇಕು. ಅದೇ ರೀತಿಯಲ್ಲಿ ಮನುಷ್ಯನ ಮಾತುಗಳು ದಾರಿ ತಪ್ಪುವ ಇನ್ನೊಂದು ಉದಾಹರಣೆಗಳು ತರ್ಕಗಳಾಗಿವೆ. ತರ್ಕ ಕುತರ್ಕಗಳು. ಇಮಾಮ್ ಗಜ್ಜಾಲಿ ರಹ್ಮಹುಲ್ಲಾ ತರ್ಕದ 3 ಹಂತವನ್ನು ಹೇಳಿದರು. ತರ್ಕ ಮಾಡುವುದಕ್ಕೆ 3 ಹಂತಗಳಿವೆ ಎಂದು. ಒಂದು ಮುನಾಲರ, ಇನ್ನೊಂದು ಮುಜಾದಲ, ಮತ್ತೊಂದು ಮುಕಾಬರ. ಇದರಲ್ಲಿ ಒಂದನೆಯದು ವಿಶ್ವಾಸಿಗಳಲ್ಲಿ ಇರುವಂತಹ ಒಂದು ಗುಣ,
ಮತ್ತೆ 2 ಗುಣಗಳು, ಅದು ಅತ್ಯಂತ ಅಪಾಯಕಾರಿ ತರ್ಕದ ಗುಣಗಳು. ಒಂದನೆಯದು ಮುನಾಲರ ಎಂಬ ಗುಣ. ಮುನಾಲರ ಅಂದರೆ ತನ್ನ ಅಭಿಪ್ರಾಯಗಳನ್ನು ಹೇಳುವುದು. ನಾನು ನನ್ನ ಅಭಿಪ್ರಾಯಗಳನ್ನು ಹೇಳುವುದು, ಅವನ ಅಭಿಪ್ರಾಯಗಳನ್ನು ಹೇಳುವುದು. ಹೀಗೆ ನಮ್ಮಲ್ಲಿ ಸಾಮ್ಯತೆಗಳಿವೆಯೋ ಅವುಗಳನ್ನು ಗುರುತಿಸುವುದು, ನಮ್ಮಲ್ಲಿ ಎಲ್ಲಿ ಭಿನ್ನತೆಗಳಿವೆಯೋ ಆ ಭಿನ್ನತೆಗಳನ್ನು ಕೂಡ ಗುರುತಿಸುವುದು. ಮತ್ತೆ ಒಳ್ಳೆಯವರಾಗಲು ಮತ್ತೆ ಮತ್ತೆ ಶ್ರಮಿಸುವುದು, ಸತ್ಯವನ್ನು ಕಂಡು ಹಿಡಿಯಲು, ಸತ್ಯವನ್ನು ಈ ಭಿನ್ನತೆಗಳನ್ನು ಗುರುತಿಸಿ ಈ ಭಿನ್ನತೆಗಳಲ್ಲಿ ಸತ್ಯ ಯಾವುದು ಎಂಬುದನ್ನು ಕಂಡು ಹಿಡಿಯಲು ತೀವ್ರವಾಗಿ ಶ್ರಮಿಸುವುದು. ಇಂತಹ ಒಂದು ತರ್ಕ ಇದೆ, ಅದು ವಿಶ್ವಾಸಿಗಳಲ್ಲಿ ಇರಬೇಕಾದ ತರ್ಕ. ಅದಕ್ಕೆ ಮುನಾಲರ ಎಂದು ಹೇಳಲಾಗುತ್ತದೆ. ತರ್ಕದ 2ನೆಯ ರೂಪ ಇಮಾಮ್ ಘಜ್ಜಾಲಿ ಹೇಳಿದರು ಮುಜಾದಲಾ ಎಂದು. ಮುಜಾದಲಾ ಅಂದರೆ ಆದರ್ಶಗಳು ಸೋರಿ ಹೋಗಿ, ಸಿದ್ಧಾಂತಗಳು ಸೋರಿ ಹೋಗಿ, ಕೇವಲ ಪದಗಳು ಮತ್ತು ಯುಕ್ತಿಗಳಿಗೆ ಪ್ರಾಧಾನ್ಯತೆ ಬರುವಂತಹ ಸಂವಾದಗಳು. ನಮ್ಮಲ್ಲಿ ಕೆಲವು ಸಂವಾದಗಳು ನಡೆಯುತ್ತವೆ ನೋಡಿ. ಅದು ಆರಂಭವಾಗುವುದು ಆದರ್ಶದೊಂದಿಗೆ. ಆರಂಭದಲ್ಲಿ ಆದರ್ಶವನ್ನು ಪ್ರತಿಪಾದಿಸಲಾಗುತ್ತದೆ. ಅದು ಮುಂದುವರಿದಂತೆಯೇ ಆದರ್ಶಗಳು ಸೋರಿ ಹೋಯಿತು. ಆದರ್ಶಗಳು ಸೋರಿ ಹೋಗಿ ಮತ್ತೆ ಅಲ್ಲಿ ಉಳಿಯುವುದು ಕೆಲವು ಪದಗಳು ಮಾತ್ರ. ಈ ಪದಗಳ ಮೂಲಕ ಕಸರತ್ತು, ಸೋಲಿಸುವ ವಿಧಾನಗಳು, ಕೆಲವು ಪದಗಳು ಅಥವಾ ಕೆಲವು ಯುಕ್ತಿಗಳನ್ನು ಪ್ರಯೋಗಿಸಿ ಕೇವಲ ಸೋಲಿಸುವಂತಹ ಒಂದು ಕಸರತ್ತಿದೆಯಲ್ಲ, ಇದು ಮುಜಾದಲ ಆಗಿದೆ. ಇದು ವಿಶ್ವಾಸಿಗಳಿಗೆ ಇರಬಾರದು ಗುಣವಾಗಿದೆ. ನಮ್ಮ ಹೆಚ್ಚಿನ ಸಂವಾದಗಳೆಲ್ಲ ನಡೆಯುವುದು ಹಾಗೆ. ಅಲ್ಲಿ ಆದರ್ಶಕ್ಕೆ ಮಹತ್ವ ಇರುವುದಿಲ್ಲ. ಸಂವಾದಗಳಲ್ಲಿ ಆದರ್ಶಗಳು ಸೋತು ಹೋಗಿ ಕೆಲವು ಪದಗಳು ಮಾತ್ರ ಅಲ್ಲಿ ಉಳಿದು ಬಿಡುತ್ತದೆ. ಅದೇ ರೀತಿಯಲ್ಲಿ ಇನ್ನೊಂದು ಕೊನೆಯ ಹಂತ ಇದೆ ಒಂದಕ್ಕೆ ಈ ತರ್ಕಗಳಿಗೆ, ಅದು ಮುಕಾಬರ ಎಂಬುದು. ಮುಕಾಬರ ಅಂದರೆ ಮುಜಾದಿಲಕ್ಕಿಂತ ಮತ್ತಷ್ಟು ಕೆಟ್ಟು ಹೋದದ್ದು. ಅಂದರೆ ಅಲ್ಲಿ ಅವನಿಗೆ ಹಠ ಬಂದು ಬಿಟ್ಟಿತ್ತು. ನನ್ನದು ಮಾತ್ರ ಸರಿ ಎಂಬುದನ್ನು ಸಾಬೀತುಪಡಿಸುವ ವ್ಯವಸ್ಥೆ, ನನ್ನದು ಮಾತ್ರ ಸರಿ. ಕಿಬರ್ನ ಲಕ್ಷಣಗಳು ಬಂದು ಸೇರುತ್ತದೆ. ನಾನು ಮಾತ್ರ ಕಿತಾಬ್ ಕಲಿತವನು, ನನಗೆ ಮಾತ್ರ ಅರಬಿ ಜ್ಞಾನ ಇರುವುದು, ನಿಮಗೆಲ್ಲಿ ಅರಬಿ ಜ್ಞಾನ ಇದೆ. ನಮಗೆ ಮಾತ್ರ ಕಿತಾಬು ತಿಳಿದಿದೆ, ನಿಮಗೆಲ್ಲಿ ಕಿತಾಬು ತಿಳಿದಿದೆ. ಇಂತಹ ಮಾತುಗಳೆಲ್ಲ ಬರ್ತವೆ ನೋಡಿ ಸಂವಾದಗಳಲ್ಲಿ. ಮುಕಾಬರ ಎಂಬುದರ ಕೊನೆಯ ಹಂತ, ಕಿಬಿರ್ ಬಂದು ಸೇರುವಂತಹ ಹಂತ, ಅದು ಕೂಡ ವಿಶ್ವಾಸಿಗಳಿಗೆ ಅಪರಿಚಿತವಾದಂತಹ ತರ್ಕಗಳು. ಅಲ್ಲಾಹನ ಪ್ರವಾದಿ ಹೇಳಿದರು, ಪುನರಾವರ್ತಿಸಿ ಮತ್ತೆ ಮತ್ತೆ ಅಲ್ಲಾಹನ ಪ್ರವಾದಿ ಈ ಸಮುದಾಯವನ್ನು ಎಚ್ಚರಿಸು, ಸಮುದಾಯವೇ ತರ್ಕಗಳಿಂದ ದೂರವಿರಿ, ಸಮುದಾಯವೇ ತರ್ಕಗಳಿಂದ ದೂರವಿರಿ. ಇನ್ನ ಅಬಗಲ ರಿಜಾಲಿ ಇಂದಲ್ಲಾಹ್ ಅಲದ್ದುಲ್ ಖಿಸಾಮ್. ಅಲ್ಲಾಹನ ಪ್ರವಾದಿ ಹೇಳಿದರು, ಅಲ್ಲಾಹು ಸುಬ್ಹಾನಹು ವ ತಆಲಾ ಅತ್ಯಂತ ದ್ವೇಷಿಸುವ ವ್ಯಕ್ತಿ, ಅಲ್ಲಾಹನ ಬಳಿ ಅತ್ಯಂತ ನೀಚ ಮತ್ತು ನಿಕೃಷ್ಟ ವ್ಯಕ್ತಿ, ಅವ ಅತಿ ಹೆಚ್ಚು ತರ್ಕಗಳನ್ನು ಮಾಡುವ ವ್ಯಕ್ತಿಯಾಗಿದ್ದಾನೆ ಎಂದು ಅಲ್ಲಾಹನ ಪ್ರವಾದಿ ಹೇಳಿದರು. ಮನ್ ತರಕಲ್ ಮಿರಾಅ, ನೀವು ನಿಷ್ಫಲವಾದ ಚರ್ಚೆಗಳನ್ನು, ಪ್ರಯೋಜನ ಇಲ್ಲದ ಚರ್ಚೆಗಳನ್ನು ಬಿಟ್ಟು ಬಿಡುತ್ತೀರೋ, ಬುನಿಯ ಲಹು ಬೈತುನ್ ಫೀ ರಬ್ಲಿಲ್ ಜನ್ನ, ಸ್ವರ್ಗದ ಕೆಳ ಹಂತದಲ್ಲಿ ನಿಮಗೊಂದು ಭವನವನ್ನು ನಿರ್ಮಿಸಲಾಗುತ್ತದೆ. ನಿಷ್ಫಲವಾದ ಚರ್ಚೆಗಳನ್ನು ನೀವು ಬಿಟ್ಟು ಬಿಟ್ಟರೆ. ವಮನ್ ತರ್ಕಹ ವಹುವ ಮುಹಿಬ್ಬನ್, ಸತ್ಯವಾದ ಚರ್ಚೆಗಳು, ನಿಮ್ಮಲ್ಲಿ ಸತ್ಯ ಇದೆ, ಈ ಸತ್ಯಕ್ಕಾಗಿಯೇ ನೀವು ಒಂದು ರೀತಿ ಚರ್ಚೆ ಮಾಡುತ್ತಲೇ ಇರುವುದು, ಆ ಚರ್ಚೆಯನ್ನು ನೀವು ಬಿಟ್ಟು ಬಿಟ್ಟರೆ ಬುನಿಯ ಲಹು ಬೈತುಂ ಫೀ ಉಸ್ತಿಹಾ, ಸ್ವರ್ಗದ ಮಧ್ಯಭಾಗದಲ್ಲಿ ನಿಮಗೊಂದು ಭವನವನ್ನು ಕೊಡಲಾಗುವುದು ಎಂದು ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿದರು. ಪೂರ್ವಿಕ ಜನಾಂಗ ಅವರ ಈಮಾನ್ನ ನಂತರ ವಿಶ್ವಾಸ ಮತ್ತು ಹಿದಾಯತ್ತು ಸಿಕ್ಕಿದ ಮೇಲೆ ಒಂದು ಸಮುದಾಯ ಕೆಟ್ಟು ಹೋಗಿದ್ದರೆ, ಒಂದು ಸಮುದಾಯ ದಾರಿ ತಪ್ಪಿದ್ದರೆ ಅದಕ್ಕೆ ತರ್ಕಗಳು ಕಾರಣವಾಗಿತ್ತು ಎಂದು ಅಲ್ಲಾಹನ ಪ್ರವಾದಿ ಹೇಳಿದರು. ಚರ್ಚೆಗಳಾಗಿತ್ತು ಕಾರಣಗಳು. ಆದ್ದರಿಂದ ಮನುಷ್ಯನ ನಾಲಿಗೆಯು ದಾರಿ ತಪ್ಪುವ ಬಹಳ ದೊಡ್ಡ ಒಂದು ಕಾರಣವಾಗಿದೆ ನಿಮ್ಮ ತರ್ಕ ಮತ್ತು ಕುತರ್ಕಗಳು. ಈ ತರ್ಕಗಳಿಂದ ದೂರವಿರಬೇಕೋ, ನಿಮಗೆ ಸಹನೆ ಇರಬೇಕು. ನಮ್ಮಲ್ಲೆಷ್ಟು ಸಣ್ಣ ಸಣ್ಣ ವಿಚಾರಗಳಿಗೆ ತರ್ಕ ಮಾಡು, ಕೆಲವರಿಗೆ ತರ್ಕ ಮಾಡುವುದೇ ಒಂದು ಅಭ್ಯಾಸ. ಎಷ್ಟು ಸಣ್ಣ ವಿಚಾರಗಳಿಗೆ ತರ್ಕ ಮಾಡಿ, ಕೋಪ ಮಾಡಿ, ಪೆಟ್ಟು ಮಾಡಿದ ಘಟನೆಗಳಿವೆ. ಅವನ ಕಾರು ಯಾವುದು ಎಂಬ ವಿಷಯದಲ್ಲಿ ತರ್ಕ. ಯಾರೋ ಒಬ್ಬರಿದ್ದಾರೆ ದೊಡ್ಡ ವ್ಯಕ್ತಿ, ಅವರು ಉಪಯೋಗಿಸುವ ಕಾರು ಝೆನ್ನೋ ಅಥವಾ ಸೆಂಟ್ರೋವೋ ಯಾವುದು ಅಂತ. ಈ ವಿಷಯದಲ್ಲಿ ಇವನಿಗೆ ಯಾವುದು ಯಾವ ಸಂಬಂಧವೂ ಇಲ್ಲ ಇದರಲ್ಲಿ. ಆದರೆ ತರ್ಕ ಮಾಡುವುದು ಇದು ಉದಾಹರಣೆ ಮಾತ್ರ. ಇಂತಹ 100 ಉದಾಹರಣೆಗಳನ್ನು ನೀವು ಅರ್ಥ ಮಾಡಿಕೊಳ್ಳಿ. ತರ್ಕಗಳು
ಈ ವಿಚಾರಕ್ಕಾಗಿ ಯಾರದೋ ಒಬ್ಬನ ಕಾರು, ಆ ವ್ಯಕ್ತಿಗೆ ಇವರ ಪರಿಚಯ ಕೂಡ ಇರಲಿಕ್ಕಿಲ್ಲ, ಅವನ ಕಾರು ಎಲ್ಲಿಯಾದ್ರೂ ತೆಗೆದುಕೊಂಡು ಬಂದ್ರೆ ಇವನನ್ನಂತೂ ಹತ್ತಿಸಲಿಕ್ಕೂ ಇಲ್ಲ. ಆದರೂ ಅವನ ಕಾರಿನ ಬಗ್ಗೆ ಇವರು ಚರ್ಚೆ ಮಾಡುದು. ಒಬ್ಬ ಹೇಳುವುದಲ್ಲ ಅವನಿಗೆ ಸ್ಯಾಂಟ್ರೋ ಇರು, ಇನ್ನೊಬ್ಬ ಹೇಳುವುದಲ್ಲ ಅದು ಝೆನ್ ಅಂತ. ಅದಕ್ಕೆ ಚರ್ಚೆ ಮಾಡಿ, ಅದಕ್ಕೆ ಆ ವಿಚಾರದಲ್ಲಿ ಕೋಪ ಮಾಡಿ, ಆ ವಿಚಾರದಲ್ಲಿ ಪೆಟ್ಟು ಮಾಡಿ, ಇಂತಹ ಚರ್ಚೆಗಳು ಕೂಡ ಈ ಸಮಾಜದಲ್ಲಿ ನಡೀತಾ